ಇನ್ನು ನಟ ರಾಮ್‌ಕುಮಾರ್ ಅವರು ಚಿತ್ರರಂಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು. ಇಂಥ ಅದ್ಭುತ ನಟ ಇದೀಗ ನೆನಪಿಗೆ ಮಾತ್ರ ಉಳಿದಿದ್ದಾರೆ. ಅಂದರೆ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿದ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟ ಅಂದರೆ ಅದು ರಾಮ್‌ಕುಮಾರ್ ಅಂತ ಹೇಳ್ಬೋದು. ಸ್ನೇಹಲೋಕ, ಸರೋವರ, ಗೆಜೆನಾದ, ಕಾವ್ಯ ಸಿನಿಮಾ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನು ಕೂಡ ಕೊಟ್ಟಂಥ ಅದ್ಭುತವಾದ ನಟ ಅಂದರೆ ಅದು ರಾಮ್‌ಕುಮಾರ್ ಅಂತ ಹೇಳ್ಬೋದು. ಇನ್ನು ಮಹಾ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ 1999ರಲ್ಲಿ ಬಂದಂಥ ಪಾಂಡವರ ಸಿನಿಮಾ ಮತ್ತು ಮಹಾಕ್ಷತ್ರಿಯ ಸಿನಿಮಾನೇ ಕೊನೆಗೆ ಸಾಗಿ ಮಾಡಿದ್ರು ಅಂತ ಹೇಳ್ಬೋದು. ಇದಾದ ನಂತರ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಇನ್ನು ಹೀಗೆ ಇರುವಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಮ್‌ಕುಮಾರ್ ಅವರು ಎಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ಸಿಕ್ಕಿದಾಗ ಕೇಳಿದರು. ಇನ್ನು ನಾನು ಸ್ವಂತ ಉದ್ಯಮದ ಕಡೆ ಒಲವು ಮಾಡಿದೆ. ಉದ್ಯಮ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಅದೇ ರೀತಿ ಮಾಡಿದೆ. ಹಾಗಾಗಿ ಚಿತ್ರರಂಗದಿಂದ ಉತ್ತುಂಗದಲ್ಲಿದ್ದಾಗಲೇ ನಾನು ದೂರ ಆದೆ. ಅವಕಾಶಗಳಂತೂ ತುಂಬಾ ಬಂತು. ನನಗೆ ಸಿನಿಮಾದಲ್ಲಿ ಮಾಡೋ ಅವಕಾಶಗಳು ಸಿಗಲಿಲ್ಲ. ಮತ್ತು ಮಾಡೋಕ್ಕೆ ಮನಸ್ಸು ಕೂಡ ಇರಲಿಲ್ಲ. ಅದೇ ಅಲ್ಲದೆ ಕುಟುಂಬದಲ್ಲೂ ಕೂಡ ನನಗೆ ಉದ್ಯಮದ ಕಡೆ ಒಲವು ಕೊಡಪ್ಪ ಅಂತಲೂ ಕೂಡ ಹೇಳಿದ್ರು. ಅದರಿಂದ ಕುಟುಂಬದ ಆಸೆಯ ಪ್ರಕಾರ ಸರಿ ಉದ್ಯಮವನ್ನು ಮಾಡಿ 1000 ಜನಕ್ಕೆ ಕೆಲಸ ಕೊಟ್ಟಿದ್ದ ನೆಮ್ಮದಿ ನನಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾಗಿ